ನಮಸ್ಕಾರ ಫ್ರೆಂಡ್ಸ್, ಮತ್ತಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ನೋಡೋಣ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಮೊದಲನೇ ಪ್ರಶ್ನೆ, ವಿಶ್ವ ಹವಾಮಾನ ದಿನವನ್ನು ಪ್ರತಿ ವರ್ಷ ಯಾವ ದಿನದಂದು ಆಚರಿಸಲಾಗುತ್ತದೆ? ಮಾರ್ಚ್ 23ರಂದು ಆಚರಿಸಲಾಗುತ್ತದೆ. ಉತ್ತರ ಸಿ. ಈ ದಿನವನ್ನು 1950ರ ಮಾರ್ಚ್ 23ರಂದು ವರ್ಲ್ಡ್ ಮೆಟರಾಲಜಿಕಲ್ ಆರ್ಗನೈಸೇಷನ್ ಸ್ಥಾಪನೆಯಾದ ದಿನದ ನೆನಪಿಗಾಗಿ ಆಚರಿಸಲಾಗುತ್ತದೆ. ಎರಡನೇ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಲಿಟಾನಿ ನದಿ ಯಾವ ದೇಶದಲ್ಲಿದೆ? ಲೆಬನಾನ್ ದೇಶದಲ್ಲಿದೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸಣ್ಣ ಜಲವಿದ್ಯುತ್ ಅಭಿವೃದ್ಧಿ ಯೋಜನೆಯನ್ನು ಎಷ್ಟು ವರ್ಷಗಳ ಅವಧಿಗೆ ಪ್ರಾರಂಭಿಸಲಾಗಿದೆ? 5 ವರ್ಷಗಳ ಅವಧಿಗೆ ಪ್ರಾರಂಭಿಸಲಾಗಿದೆ. ನೋಡಿ, ಇತ್ತೀಚೆಗೆ ಭಾರತ ಸರ್ಕಾರವು ಸಣ್ಣ ಜಲವಿದ್ಯುತ್ ಅಭಿವೃದ್ಧಿ ಯೋಜನೆಯನ್ನು ಪ್ರಾರಂಭಿಸಲು 25.85 ಬಿಲಿಯನ್ ಮೊತ್ತವನ್ನು ಮಂಜೂರು ಮಾಡಿದೆ. ಈ ಯೋಜನೆಯು 5 ವರ್ಷಗಳ ಅವಧಿಗೆ ಜಾರಿಗೆ ಬರಲಿದೆ. ಈ ಯೋಜನೆಯ ಉದ್ದೇಶ ನವೀಕರಿಸಬಹುದಾದ ವಿದ್ಯುತ್ ಉತ್ಪಾದನೆ ಹೆಚ್ಚಿಸುವುದು, ಸಣ್ಣ ಜಲವಿದ್ಯುತ್ ಯೋಜನೆಗಳಿಗೆ ಉತ್ತೇಜನ ನೀಡುವುದು, ಹಳ್ಳಿಗಳು ಹಾಗೂ ಪರ್ವತ ಪ್ರದೇಶಗಳಲ್ಲಿ ವಿದ್ಯುತ್ ವ್ಯವಸ್ಥೆ ಬಲಪಡಿಸುವುದು. ನಾಲ್ಕನೇ ಪ್ರಶ್ನೆ, ಇತ್ತೀಚೆಗೆ ರಿಲೀಫ್ ಎಂಬ ಯೋಜನೆಯನ್ನು ಪ್ರಾರಂಭಿಸಿದ ಸಚಿವಾಲಯ ಯಾವುದು? ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ. ಉತ್ತರ. ಇತ್ತೀಚೆಗೆ ಭಾರತ ಸರ್ಕಾರವು ರಿಲೀಫ್ ಸ್ಕೀಮ್ ಯೋಜನೆಯನ್ನು ಪ್ರಾರಂಭಿಸಿದೆ. ಈ ಯೋಜನೆಯನ್ನು ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಪ್ರಾರಂಭಿಸಿದೆ. ಯೋಜನೆಯ ಉದ್ದೇಶ ಮಧ್ಯಪ್ರಾಚ್ಯ ಪ್ರದೇಶದ ಸಂಘರ್ಷದಿಂದ ತೊಂದರೆಗೊಂಡ ರಫ್ತುದಾರರಿಗೆ ಸಾಗಾಟ ವಿಳಂಬ ಸಮಸ್ಯೆ ಪರಿಹರಿಸುವುದು. ಐದನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ವಿಶ್ವದ ಅತಿದೊಡ್ಡ ನೈಸರ್ಗಿಕ ಅನಿಲ ಫೀಲ್ಡ್ ಆಗಿದೆ? ಸೌತ್ ಫಾರ್ಸ್ ಅನಿಲ ಫೀಲ್ಡ್. ಸೌತ್ ಫಾರ್ಸ್ ಗ್ಯಾಸ್ ಫೀಲ್ಡ್ ವಿಶ್ವದ ಅತಿದೊಡ್ಡ ನೈಸರ್ಗಿಕ ಅನಿಲ ಕ್ಷೇತ್ರವಾಗಿದೆ. ಇದು ಇರಾನ್ ಮತ್ತು ಕತಾರ್ ದೇಶಗಳ ನಡುವೆ ಇರುವ ಪರ್ಷಿಯನ್ ಕೊಲ್ಲಿಯಲ್ಲಿ ಇದೆ. ಆರನೇ ಪ್ರಶ್ನೆ, ಡಿಸೆಂಬರ್ 17, 1927ರಂದು ಜಾನ್ ಸೌಂಡರ್ಸ್ ಅವರನ್ನು ಗುಂಡಿಕ್ಕಿ ಕೊಂದವರು ಯಾರು? ಭಗತ್ ಸಿಂಗ್. ಉತ್ತರ. ಭಗತ್ ಸಿಂಗ್ ಅವರು ಡಿಸೆಂಬರ್ 17, 1928ರಂದು ಲಾಹೋರ್ನಲ್ಲಿ ಬ್ರಿಟಿಷ್ ಅಧಿಕಾರಿಯಾಗಿ ಜಾನ್ ಸೌಂಡರ್ಸ್ ಅವರನ್ನು ಗುಂಡಿಕ್ಕಿ ಹತ್ಯೆ ಮಾಡಿದರು. ಈ ಘಟನೆಯ ಕಾರಣ ಲಾಲಾ ಲಜಪತ್ ರಾಯ್ ಅವರ ಮೇಲೆ ಬ್ರಿಟಿಷ್ ಪೊಲೀಸರು ಲಾಠಿಚಾರ್ಜ್ ನಡೆಸಿದರು. ಲಾಠಿಚಾರ್ಜ್ನ ಪರಿಣಾಮವಾಗಿ ಲಾಲಾ ಲಜಪತ್ ರಾಯ್ ಸಾವನ್ನಪ್ಪಿದ್ದರು. ಇದಕ್ಕೆ ಪ್ರತಿಕಾರವಾಗಿ ಭಗತ್ ಸಿಂಗ್ ಹಾಗೂ ಶಿವರಾಮ್ ರಾಜ್ಗುರು ಸೇರಿ ಜಾನ್ ಸೌಂಡರ್ಸ್ ಅವರನ್ನು ಹತ್ಯೆ ಮಾಡಿದರು. ಮುಂದಿನ ಪ್ರಶ್ನೆ, ಭಗತ್ ಸಿಂಗ್ ಬರೆದ ಪ್ರಸಿದ್ಧವಾದ ಪ್ರಬಂಧ ಯಾವುದು? ನಾನು ಯಾಕೆ ನಾಸ್ತಿಕ. ಉತ್ತರ. ಭಗತ್ ಸಿಂಗ್ ಅವರು ಜೈಲಿನಲ್ಲಿದ್ದಾಗ ವೈ ಆಮ್ ಆನ್ ಆಥಿಸ್ಟ್, ನಾನು ಯಾಕೆ ನಾಸ್ತಿಕ ಎಂಬ ಪ್ರಸಿದ್ಧ ಪ್ರಬಂಧವನ್ನು ಬರೆದರು. ಈ ಪ್ರಬಂಧದಲ್ಲಿ ಅವರು ಧರ್ಮ ಮತ್ತು ದೇವರ ಬಗ್ಗೆ ತಮ್ಮ ಅಭಿಪ್ರಾಯ ತಿಳಿಸಿದರು. ಮುಂದಿನ ಪ್ರಶ್ನೆ, ಭಗತ್ ಸಿಂಗ್ ಅವರು ತಮ್ಮ ಕ್ರಾಂತಿಕಾರಿ ಜೀವನದಲ್ಲಿ ಅಳವಡಿಸಿಕೊಂಡ ಘೋಷಣೆ ಯಾವುದು? ಇಕ್ವಿಲಾಲ್ ಜಿಂದಾಬಾದ್. ಭಗತ್ ಸಿಂಗ್ ಅವರು ತಮ್ಮ ಕ್ರಾಂತಿಕಾರಿ ಚಳವಳಿಯಲ್ಲಿ ಇಕ್ವಿಲಾಲ್ ಜಿಂದಾಬಾದ್ ಎಂಬ ಘೋಷಣೆಯನ್ನು ಪ್ರಸಿದ್ಧಗೊಳಿಸಿದರು. ಭಗತ್ ಸಿಂಗ್ ಅವರು ಈ ಘೋಷಣೆಯನ್ನು ಕೇಂದ್ರ ಶಾಸನ ಸಭೆಯಲ್ಲಿ ಬಾಂಬ್ ಎಸೆದ ನಂತರ ಘೋಷಿಸಿದರು ಮತ್ತು ನಂತರ ಇದು ಸ್ವಾತಂತ್ರ್ಯ ಹೋರಾಟದ ಪ್ರಮುಖ ಘೋಷಣೆಯಾಯಿತು. 9ನೇ ಪ್ರಶ್ನೆ, ಭಾರತದಲ್ಲಿ ಮಾರ್ಚ್ 23 ಏನೆಂದು ಆಚರಿಸಲಾಗುತ್ತದೆ? ಹುತಾತ್ಮರ ದಿನ. ಮುಂದಿನ ಪ್ರಶ್ನೆ, 10ನೇ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಪ್ರೊಸೋಪಿಸ್ ಜುಲಿಫ್ಲೋರಾ ಒಂದು ಸಸ್ಯ. ಡಿ ಸರಿಯಾದ ಉತ್ತರ. ಇತ್ತೀಚೆಗೆ ಅಮೋಘ್ ಜ್ವಾಲಾ ಎಂಬ ವ್ಯಾಯಾಮವನ್ನು ಯಾವ ಪಡೆ ನಡೆಸಿದೆ? ಭೂಸೇನೆ ಪಡೆ ನಡೆಸಿದೆ. ಇಂಡಿಯನ್ ಆರ್ಮಿ ಇತ್ತೀಚೆಗೆ ಅಮೋಘ ಜ್ವಾಲಾ ಎಂಬ ಸೇನಾ ವ್ಯಾಯಾಮವನ್ನು ನಡೆಸಿದೆ. ಈ ವ್ಯಾಯಾಮದ ಉದ್ದೇಶ ಯುದ್ಧ ಸಾಮರ್ಥ್ಯ ಹೆಚ್ಚಿಸುವುದು, ಸೇನೆಯ ತಂತ್ರಜ್ಞಾನ ಸಾಮರ್ಥ್ಯ ಪ್ರದರ್ಶನ. ಇದು 12ನೇ ಪ್ರಶ್ನೆ, 2026ರ ಸ್ಟಾಕ್ಹೋಮ್ ಜಲ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ?
ಕವೆಹ್ ಮದನಿ ಅವರಿಗೆ 2026ರ ಸ್ಟಾಕ್ಹೋಮ್ ವಾಟರ್ ಪ್ರೈಸ್ ನೀಡಲಾಗಿದೆ. ಇವರು ನೀರು ನಿರ್ವಹಣೆ ಮತ್ತು ಜಲನೀತಿ ಕ್ಷೇತ್ರದಲ್ಲಿ ಮಹತ್ವದ ಕೊಡುಗೆ ನೀಡಿದ್ದಾರೆ. ಮುಂದಿನ ಪ್ರಶ್ನೆ 13ನೇ ಪ್ರಶ್ನೆ. ವಿಶ್ವ ಆರೋಗ್ಯ ಸಂಸ್ಥೆ ಸ್ಥಾಪನೆ ಯಾವಾಗ ನಡೆದಿದೆ? 1948ರಲ್ಲಿ ನಡೆದಿದೆ. 14ನೇ ಪ್ರಶ್ನೆ. ಭಾರತದ 3D ಮುದ್ರಿತ ಸ್ವಯಂಚಾಲಿತ ಹವಾಮಾನ ಕೇಂದ್ರಗಳನ್ನು ಪಡೆಯುವ ಮೊದಲ ನಗರ ಯಾವುದು? ದೆಹಲಿ ನಗರ. ಭಾರತದಲ್ಲಿ 3D ಮುದ್ರಿತ ಸ್ವಯಂಚಾಲಿತ ಹವಾಮಾನ ಕೇಂದ್ರಗಳನ್ನು ಮೊದಲ ಬಾರಿ ದೆಹಲಿ ನಗರದಲ್ಲಿ ಸ್ಥಾಪಿಸಲು ಯೋಜಿಸಲಾಗಿದೆ. ಈ ಯೋಜನೆ ಮಿಷನ್ ಮೌಸಮ್ ಕಾರ್ಯಕ್ರಮದ ಭಾಗವಾಗಿದೆ. ಈ ಹವಾಮಾನ ಕೇಂದ್ರಗಳು ತಾಪಮಾನ, ಮಳೆ, ಗಾಳಿ, ತೇವಾಂಶ ಮಾಹಿತಿಯನ್ನು ಸ್ವಯಂಚಾಲಿತವಾಗಿ ಸಂಗ್ರಹಿಸುತ್ತವೆ. 15ನೇ ಪ್ರಶ್ನೆ. ಭಾರತದ ಸಂವಿಧಾನವನ್ನು ಸಂವಿಧಾನ ಸಭೆಯು ಯಾವ ದಿನಾಂಕದಂದು ಅಂಗೀಕರಿಸಿತು ಮತ್ತು ಜಾರಿಗೆ ತಂದಿತು? ನವೆಂಬರ್ 26, 1999. ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಆಫ್ ಇಂಡಿಯಾ ಭಾರತ ಸಂವಿಧಾನವನ್ನು ನವೆಂಬರ್ 26, 1949ರಂದು ಅಂಗೀಕರಿಸಿತು. ಆದರೆ ಸಂವಿಧಾನವು ಜನವರಿ 26, 1950ರಂದು ಜಾರಿಗೆ ಬಂದಿತ್ತು. ಇದೇ ರೀತಿ ಪ್ರಶ್ನೆಗಳಿಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಧನ್ಯವಾದಗಳು.